ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಯಾವತ್ತೂ ಸಹ ಈ ನಿಮ್ಮ ಕೆ ವೆಂಕಟೇಶ್ವರ್ ಮಾಡುವ ಅನಂತ ನಮಸ್ಕಾರಗಳು. ಸರ್ವವಿದ್ಯೆ ನಮ್ಮ ಚಾನಲ್ಗೆ ಸ್ವಾಗತ. ಹಾಗೂ ಇವತ್ತಿನ ದಿವಸ ನಿಮಗೆ 25 ಆಗಿದ್ದರೆ ನೋಡಿ, 2 ಅಂದರೆ ಚಂದ್ರ, 5 ಅಂದರೆ ಬುಧ, 5, 2, 7 ಕೇತು ಅಂಶದಲ್ಲಿ ನೀವು ಜನನವಾಗಿರ್ತಕ್ಕಂಥವರು. ಯಾವತ್ತೂ ಸಹ ನೀವು ಕ್ರಿಯಾತ್ಮಕ ಪ್ರತಿಭೆಯುಳ್ಳವರು, ಅನೇಕ ವಿಷಯಗಳಲ್ಲಿ ಸೂಕ್ಷ್ಮಗ್ರಾಹಿಗಳು ಆಗೇ ಇರುವಿರಿ. ನಿಮಗೆ ದೈವಶಕ್ತಿ ಇದೆ, ನೀವೆಂದು ಕಂಡಂತೆ ಬಾಳು ನಡೆಸುವಿರಿ. ನಿಮ್ಮಲ್ಲಿ ಜನರು ಭಕ್ತಿಯಿಂದ ನಡೆದುಕೊಳ್ಳುವರು. ನಿಮ್ಮ ವ್ಯಕ್ತಿತ್ವ ಎಂದು ಯಾರಿಗೂ ಅರ್ಥವಾಗುವುದು. ನೀವು ನಿಮ್ಮ ಮನಸ್ಸಿಗೆ ತೋರಿಸಿದಂತೆ ಕೆಲಸ ಮಾಡುವಿರಿ. ನೀವೆಂದರೆ ನಿಮಗೆ ಕುಟುಂಬದ ಜನತೆಗೆ ಆಗೋದು. ಆದರೂ ಈ ಚಿಂತೆ ಮಾಡದೆ ಸಂಸಾರ ಸಾಗಿಸಿಕೊಂಡು ಹೋಗುವಿರಿ. ನಿಮಗೆ ಜೀವನದಲ್ಲಿ ಹೆಚ್ಚು ಕಷ್ಟ ಬರಲಾರದು. ಯಾಕೆ ಅಂತಂದರೆ ದೌರ್ಬಲ್ಯಗಳು ನೋಡಿ, 25ನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವರು. ಈ ದಿನಾಂಕಗಳಲ್ಲಿ ಜನಿಸಿದವರಿಗೆ ಪ್ರಮುಖವಾದ ದೌರ್ಬಲ್ಯ ಎಂದರೆ ಹಣದ ದಾಹ. ಹಣದ ಸಂಪಾದನೆಗಾಗಿ ಅಡ್ಡದಾರಿ ಹಿಡಿಯುವ, ಹಣ ಸಂಪಾದನೆ ಮಾಡಿದರೂ ದುಶ್ಚಟಗಳ ದಾಸರಾಗುವರು. ಇವರು ಬಹಳ ಬೇಗ ಮುಂಗೋಪಕ್ಕೆ ಒಳಗಾಗುವರು. ಇದೇ ರೀತಿ ಉದ್ವೇಗಕ್ಕೆ ಒಳಗಾಗುವರು. ಮಿತ್ರರು ಮತ್ತು ಶತ್ರುಗಳು ಯಾವತ್ತೂ ಸಹ 2, 7, 11, 16, 20, 25, 29ನೇ ದಿನಾಂಕಗಳಲ್ಲಿ ಜನಿಸಿದವರ ಜೊತೆ ಸಂಬಂಧ ಉತ್ತಮವಾಗಿರುವುದು. 5, 12, 5, 14, 23 ದಿನಾಂಕಗಳಲ್ಲಿ ಜನಿಸಿದವರ ಜೊತೆ ಶತ್ರುತ್ವ ಏರ್ಪಡುವ ಸಾಧ್ಯತೆ ಉಂಟು. ಅದೃಷ್ಟದ ದಿನಾಂಕಗಳು 2, 7. ಅದೃಷ್ಟವನ್ನು ತರುವ ದಿನಾಂಕಗಳು ಸೋಮವಾರ ಮತ್ತು ಮಂಗಳವಾರ. ಅದೃಷ್ಟ ತರುವ ವಾರಗಳು. ಅದೃಷ್ಟವನ್ನು ಅರಿಶಿನ ಮತ್ತು ಹಸಿರು. ಯಾವತ್ತೂ ಸಹ ನೀವು 25ನೇ ತಾರೀಕು ಹುಟ್ಟಿರ್ತಕ್ಕಂಥವರು. ಯಾವಾಗಲೇ ಹೇಳಿದೆ, 2, 2 ಅಂದರೆ ಚಂದ್ರ, 5 ಅಂತ ಅಂದರೆ ಬುಧ, 2 ಸೇರಿದ್ರೆ 25, 7 ಬರುತ್ತೆ ಕೇತು. ಅದಕ್ಕೆ ನೋಡಿ, ಪಲಾಶ ಪುಷ್ಪ ಸಂಕಾಶಂ ತಾರಕಾಕೃಜಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತುಂ ಕೇತುಂ ಪ್ರಣಮಾಮ್ಯಹಂ ಅಂತಕ್ಕಂಥ ಮಂತ್ರವನ್ನು, ಓಂ ಕೇತವೇ ನಮಃ ಅಂತಕ್ಕಂಥ ಮಂತ್ರವನ್ನು ಪಾರಾಯಣ ಮಾಡಿ, ಗಣಪತಿಯಿಂದ ಓಂ ಗಂ ಗಣಪತಿಯೇ ನಮಃ ಅಂತಕ್ಕಂಥ ಪ್ರಾರ್ಥನೆ ಮಾಡಿ. ಎಲ್ಲ ಒಳ್ಳೆಯದಾಗಲಿ. 25ನೇ ತಾರೀಕು ಜನನವಾಗಿರ್ತಕ್ಕಂಥವರು, ಅವ್ರ ಕುಟುಂಬ ಎಲ್ಲ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಈ ನಿಮ್ಮ ಕೆ ವೆಂಕಟೇಶ್ ಶರ್ಮ ಮಾಡುವ ಅನಂತ ನಮಸ್ಕಾರಗಳು. ಸರ್ವೇ ಜನ ಸುಖಿನೋ ಭವಂತು.